ನಮಸ್ತೆ. ಇಲ್ಲಿ ನಮ್ಮ 13ನೇ ವಾರ್ಡಿನ ಅವ್ಯವಹಾರಗಳ ಕುರಿತು ತಮ್ಮಲ್ಲಿ ತಿಳಿಯಪಡಿಸಿದ್ದೇನೆಂದರೆ, ಇಲ್ಲಿ UGD ಕಟ್ ಮಾಡಿರೋದ್ರಿಂದ ಅನೇಕ ತೊಂದರೆಗಳು ಆಗಿದೆ. ಎಷ್ಟು ಸಾರಿ ನಾವು ಕಮಿಷನರ್ಗೆ ಹೇಳಿದ್ರು ಅವರು ರೆಸ್ಪಾನ್ಸಿಬಲೇ ಇಲ್ಲ. ಗಾಡಿ ಕಳಿಸ್ತಾರೆ, ಒನ್ ಟೈಮು 4 ದಿವಸಕ್ಕೆ ಒಂದು ಸತಿ ಗಾಡಿ ಕಳಿಸ್ತಾರೆ, ತಿರ್ಗಾ ಬಂದು ತುಂಬಿಡುತ್ತೆ, 2 ಅವರ್ಗೆ ತುಂಬಿಡುತ್ತೆ. ಮನೆ ಒಳಗೆಲ್ಲ ನುಗ್ಗಿದೆ. ನಾವು ವಿಡಿಯೋ ಮಾಡಿ ಕಮಿಷನರ್ಗೆ ಕಳಿಸಿದ್ದೀವಿ, ಅಸಿಸ್ಟೆಂಟ್ ಕಮಿಷನರ್ಗೆ ಕಳಿಸಿದ್ದೀವಿ, ಆದರೆ ಏನೂ ರೆಸ್ಪಾನ್ಸಿಬಲ್ ಇಲ್ಲ. ನೋಡಿ ನಮ್ಮ ಅವ್ಯವಹಾರ ಹೆಂಗಿದೆ ನೋಡಿ. ಸ್ವಲ್ಪ ಚರಂಡಿ ತುಂಬಿ, ಮನೆ ತುಂಬಿ ಚರಂಡಿಯಿಂದ ಹೋಗ್ತಾ ಇದೆ. ಚರಂಡಿಯಲ್ಲಿ ನೋಡಿ ಗಬ್ಬು ನಾರುತ್ತಿದೆ. ಇಲ್ಲಿ ಎಲ್ಲ ಕಾಯಿಲೆ ಬಂದು ಇಲ್ಲಿ ಸಾಯ್ತಾ ಇದ್ದಾರೆ. ಇದಕ್ಕೆ ಎಲ್ಲದಕ್ಕೂ ನಮ್ಮ ಕಮಿಷನರು, ಇಲ್ಲಿಂದ ಮಾಜಿ ಮೇಯರ್ ಅವರು ಫರೀದಾ ಬಾನ್ರವರು ನಮ್ಮ ವಾರ್ಡಿಗೆ ಬಂದು ಗೆದ್ದು 2ನೇ ಸತಿ ಬಂದಿರೋದವರು. ಅವ್ರು ಯಜಮಾನರು ಬರ್ತಾರೆ, ಸುಮ್ಮನೆ ಗಾಡಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗಿ ನಮ್ಮ ಕುಂದುಕೊರತೆಗಳು ಹೇಳಕ್ಕೆ ಹೋದರೆ ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಬರ್ತೀನಿ ನಡಿ ಸರ್. ನಮ್ಮ ವ್ಯವಹಾರ ನೋಡಿದ್ರೆ ನೀವೇ ನಮ್ಮ ತುಮಕೂರಿಗೆ ಇದಾಗುತ್ತೆ. ಎಲ್ಲ ಮನೆಗಳಲ್ಲಿ ತುಂಬ್ಕೊಂಡ್ಬಿಟ್ಟೈತೆ ಇದು ಬಾತ್ರೂಮು. ಈ ಬಾತ್ರೂಮಿಂದು ವಾಸನೆಗೆ ಊಟ ಮಾಡೋಕ್ಕಾಗ್ತಿಲ್ಲ, ನಿಜವಾಗ್ಲೂ ಸರ್ ಎಲ್ಲ ಏರಿಯಾ ಫುಲ್ ಎಲ್ಲರಿಗೂ ಜ್ವರ ಬಂದಿದೆ. ದಯಮಾಡಿ ಹೇಳ್ತೀವಿ, ನಮ್ಗೆ ಚರಂಡಿ ಇದು ಎಲ್ಲ ನಮ್ಗೆ ಸೌಕರ್ಯ ಮಾಡ್ಕೊಡಿ. ಇಲ್ಲಾದ್ರೆ ಚೇಂಬರ್ದೆಲ್ಲ ಮಾಡ್ಕೊಡಿ. ಎಲ್ಲ ಬ್ಲಾಕ್ ಮಾಡಿದ್ದಾರೆ, ಈ ಕಡೆ ಹೋಗೋದನ್ನು ಬ್ಲಾಕ್ ಮಾಡಿದ್ದಾರೆ. ನಾವ್ ಏನಾರ ಹೇಳಿದ್ರೆ ಮೀಡಿಯಾಗ ಹೇಳಿದ್ರೆ ಹೋಗಿ ಮೀಡಿಯಾ ಮನೆಗಳೆಲ್ಲ ತುಂಬಿಕೊಂಡು ತುಂಬಾ ತೊಂದರೆ ಆಗ್ತಿದೆ ಎಲ್ಲಾರ್ಗುನು. ಏನ್ ಮಕ್ಳು ಮರಿಗೆ ಎಲ್ಲರಿಗೂ ಜ್ವರ ಸರ್. ನಿಜವಾಗ್ಲೂ ಹೇಳ್ತೀವಿ ನೋಡು, ನಾವು ಹೇಳ್ತಾ ಇದ್ರು ಏನು ಗಮನಿಸ ಇದ್ ಮಾಡ್ತಿಲ್ಲ ಅವರು ಸರ್. ನಾವು ಕೌನ್ಸಿಲರ್ ಹತ್ರ ಹೋದ್ರು ಬಂದ್ ಮಾಡ್ತಾರೆ, ಒಂದ್ ದಿವಸ ತಿರ್ಗಾ ಅವಾಗ್ಲೇ ಒಂದ್ 5 ನಿಮಿಷಕ್ಕೆ ತುಂಬ್ಕೊಂಡು ಹೋಗುತ್ತೆ. ನಾವ್ ಏನ್ ಮಾಡೋದು? ಮನೆಯಲ್ಲಿ ಬಿಟ್ಟು ಹೋಗೋಕಿಲ್ಲ ಕೆಲ್ಸಗಳಿಗೆ. ಮನೇಲಿ ಒಳಗಡೆ ಎಲ್ಲ ತುಂಬ್ಕೊಂಡು ಬಂದಿದೆ. ನಾವ್ ಎಲ್ಲಿಂದ ಯಾರ ಕಡೆಯಿಂದ ಹೋಗೋದು? ನಾವು ಕೌನ್ಸಿಲರ್ ಹತ್ರ ಹೋದ್ರೆ ಮಾಡ್ತೀನಿ ಹೋಗಮ್ಮ ಅಂತಾರೆ, ಅಷ್ಟೇ, ಏನಿಲ್ಲ. ನಮ್ಗೇನು ಒಂಚೂರು ನಮ್ಗೆ ಗಮನಿಸ ಕೊಡ್ತಾನೆ ಇಲ್ಲ ಅವರು. ನಾವು ದಯಮಾಡಿ ಹೇಳ್ತಾ ಇದ್ದೀವಿ, ನಮ್ಗೆ ಕಲೆಕ್ಷನ್ ಏನಿಲ್ಲ ಸರ್. ಅಲ್ಲಿ ಬಂದು ಮಾಡಿದಾರಲ್ಲ, ವ್ಯವಸ್ಥೆ ಮಾಡ್ಕೊಡಿ.